ಮುಂದುವರೆದ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಹಗ್ಗಜಗ್ಗಾಟ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ಗವರ್ನರ್. ವಿವರಣೆ ಕೋರಿ ವಿಧೇಯಕವನ್ನ ವಾಪಸ್ ಕಳುಹಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿಧೇಯಕ ಪುನರ್ ಪರಿಶೀಲಿಸಿ ವಿವರಣೆಯನ್ನ ಈಗ ರಾಜ್ಯಪಾಲರು ಕೇಳಿದ್ದಾರೆ. ಅಂದರೆ ಟನಲ್ ರಸ್ತೆ, ಸ್ಕೈಡೆಕ್, ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಈಗ ವಿರೋಧ ವ್ಯಕ್ತಪಡಿಸಿದ್ದು ವಿಧೇಯಕ ಜೊತೆಗೆ ಟಿಪ್ಪಣಿಯನ್ನ ಕೂಡ ಕಳುಹಿಸಿದ್ದಾರೆ ರಾಜ್ಯಪಾಲರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ದೆಹಲಿಯ 7 ಪಾಲಿಕೆ ಪ್ರತ್ಯೇಕಗೊಳಿಸಿರುವ ಪ್ರಯೋಗ ಕೂಡ ವಿಫಲಗೊಂಡಿದೆ. ಇನ್ನು ವಿಧೇಯಕವನ್ನು ವಿರೋಧಿಸಿದ ಸಂಘಟನೆ, ಸಂಸ್ಥೆ, ವಿಪಕ್ಷ ನಾಯಕರ ಮನವಿ ಕೂಡ ಪ್ರಸ್ತಾಪಗೊಂಡಿದ್ದು ಪುನರ್ ಪರಿಶೀಲಿಸಿ ವಿವರಣೆಯನ್ನ ಸದ್ಯಕ್ಕೀಗ ರಾಜ್ಯಪಾಲರು ಕೇಳಿದ್ದಾರೆ. ಟನಲ್ ರಸ್ತೆ, ಸ್ಕೈಡೆಕ್, ಎಕ್ಸ್ಪ್ರೆಸ್ ಕಾರಿಡಾರ್ ಯೋಜನೆಗಳಿಗೆ ವಿರೋಧ ಕೇಳಿ ಬಂದಿದ್ದು ಈಗ ಬೆಂಗಳೂರಿಗೆ ಅಂದರೆ ಗ್ರೇಟರ್ ಬೆಂಗಳೂರಿಗೆ ಅಗತ್ಯ ಇದೆ ಅಂತ ಹೇಳಲಾಗಿ. ಅಂದರೆ ಬೆಂಗಳೂರು ಜನಸಂಖ್ಯೆ 1.5 ಕೋಟಿ ತಲುಪಿದೆ. ಇನ್ನು 786 ಚದರ ಕಿಲೋಮೀಟರ್ ನಗರ ವಿಸ್ತರಣೆ ಮಾಡಬೇಕು. ಒಬ್ಬ ಮೇಯರ್, ಒಬ್ಬ ಕಮಿಷನರ್ ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ. ಇದು ಅಧಿಕಾರ ವಿಕೇಂದ್ರೀಕರಣದ ಅಗತ್ಯ ಇದೆ. ಈ ಕಾರಣವನ್ನ ನೀಡಿ ಸರ್ಕಾರ ವಿಧೇಯಕವನ್ನ ಮಂಡಿಸಿತ್ತು. ಆದರೆ ಈಗ ವಿವರಣೆಯನ್ನ ಕೋರಿ ವಿಧೇಯಕವನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು. ಈ ಮೂಲಕ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ರಾಜ್ಯಪಾಲರು ಈಗ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಅಂದರೆ ವಿವರಣೆಯನ್ನ ಕೇಳಿದ್ದಾರೆ. ಇಲ್ಲಿ ವಿವರಣೆ ಕೋರಿ ವಿಧೇಯಕವನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್. ಒಂದು ಕಡೆ ಇಲ್ಲಿ ಸರ್ಕಾರ ಬೆಂಗಳೂರಿನ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೀಗ 1.5 ಕೋಟಿಗೆ ತಲುಪಿದೆ. ಇನ್ನು 786 ಚದರ ಕಿಲೋಮೀಟರ್ ನಗರ ವಿಸ್ತರಣೆಯನ್ನ ಮಾಡಬೇಕಾಗಿದೆ. ಒಬ್ಬ ಮೇಯರ್, ಒಬ್ಬ ಕಮಿಷನರ್ ನಿರ್ವಹಣೆ ಮಾಡೋದಕ್ಕಿದು ಸಾಧ್ಯನೇ ಇಲ್ಲ. ಹೀಗಾಗಿ ಅಧಿಕಾರ ವಿಕೇಂದ್ರೀಕರಣ ಕೂಡ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಕಾರಣವನ್ನ ನೀಡಿ ವಿಧೇಯಕವನ್ನ ರಾಜ್ಯ ಸರ್ಕಾರ ಮಂಡನೆ ಮಾಡಿತ್ತು. ಇನ್ನು ಮತ್ತೊಂದು ಕಡೆ ಟನಲ್ ರಸ್ತೆ, ಸ್ಕೈಡೆಕ್ ಹಾಗೆ ಎಕ್ಸ್ಪ್ರೆಸ್ ಕಾರಿಡಾರ್ ಯೋಜನೆಗಳಿಗೆ ವಿರೋಧ ಕೂಡ ಕೇಳಿ ಬರ್ತಾ ಇದ್ದು ಈಗ ವಿಧೇಯಕ ಜೊತೆಗೆ ಟಿಪ್ಪಣಿಯನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಸಂಪೂರ್ಣ ವಿವರಣೆಯನ್ನ ಕೊಡಿ ಅಂತ ಇಲ್ಲಿ ರಾಜ್ಯಪಾಲರು ಕೇಳಿರೋದ್ರಿಂದ ರಾಜ್ಯ ಸರ್ಕಾರದ ಮುಂದಿನ ನಡೆ ಹಾಗಿದ್ರೆ ಯಾವ ರೀತಿ ಇರಬಹುದು ಅನ್ನೋದರ ಕುರಿತು ಈಗ ಕುತೂಹಲ ಮನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಗುಡ್ ಮಾರ್ನಿಂಗ್. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಹಗ್ಗ ಜಗ್ಗಾಟ ಈಗ ಮತ್ತೆ ಮುಂದುವರೆದಿರುವಂಥದ್ದು. ಅಂದ್ರೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಗವರ್ನರ್ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವಿಧೇಯಕ ಜೊತೆಗೆ ಟಿಪ್ಪಣಿಯನ್ನ ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕಳಿಸಿರುವಂತದ್ದು. ಅಂದ್ರೆ ದೆಹಲಿ 7 ಪಾಲಿಕೆ ಪ್ರತ್ಯೇಕಗೊಳಿಸುವಂತಹ ಪ್ರಯೋಗ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧಿಸಿ ಸಂಘಟನೆ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ವಿಪಕ್ಷ ನಾಯಕರು ಈಗಾಗಲೇ ಮನವಿಯನ್ನ ಮಾಡಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಸೊ ಇದನ್ನ ಪುನರ್ ಪರಿಶೀಲಿಸಿ ಅಂತ ವಿವರಣೆಯನ್ನು ಕೂಡ ರಾಜ್ಯಪಾಲರು ಕೇಳಿದ್ದಾರೆ. ಸೊ ಟನಲ್ ರಸ್ತೆ ಅಂದ್ರೆ ಸ್ಕೈ ಡೆಕ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಕಾರಿಡಾರ್ ಇದಕ್ಕೆ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಗತ್ಯವಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಅಂದ್ರೆ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಬೆಂಗಳೂರು ಜನಸಂಖ್ಯೆ 1.5 ಕೋಟಿ ತಲುಪಿದೆ. ಇದರಲ್ಲಿ 786 ಚದರ ಕಿಲೋಮೀಟರ್ ನಗರ ವಿಸ್ತರಣೆ ಇರುವಂತದ್ದು. ಸೊ ಒಬ್ಬ ಮೇಯರ್, ಒಬ್ಬ ಕಮಿಷನರ್ ನಿರ್ವಹಣೆ ಮಾಡಲಾಗುತ್ತೆ. ಸೊ ಇದಕ್ಕೆ ಪ್ರತ್ಯೇಕ 2-3 ಮೇಯರ್ ಆಗಿರ್ಬೋದು, ಪ್ರತ್ಯೇಕ ಕಮಿಷನರ್ ಬೇಕಂತ ಈಗಾಗಲೇ ಒಂದು ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ಕಾರಣ ನೀಡಿ ವಿಧೇಯಕವನ್ನ ಕೂಡ ಸರ್ಕಾರ ಮಂಡಿಸಿತ್ತು. ಆದ್ರೆ ಸದ್ಯ ಇದು ಅಂದ್ರೆ ಬಹಳಷ್ಟು ಒಂದು ತೀವ್ರವಾದಂತಹ ಚರ್ಚೆಗೆ ಕೂಡ ಒಳಪಟ್ಟಿತ್ತು. ಸದ್ಯ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿದೆ. ಸದ್ಯ ರಾಜ್ಯಪಾಲರು ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ
ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.